ಜನನಿಯೋಗ ಪ್ರಕೃತಿ ಚಿಕಿತ್ಸೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ವತಿಯಿಂದ ಉಚಿತ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಹರಪನಹಳ್ಳಿ ತಾಲೂಕಿನ ಅರಸೀಕೆರೆಯಲ್ಲಿ ನಡೆದ ಶಿಬಿರದಲ್ಲಿ ನೂರಾರು ಜನರು ಪಾಲ್ಗೊಂಡು ಶಿಬಿರದ ಸದುಪಯೋಗ ಪಡೆದುಕೊಂಡರು. ಬನ್ನಿ, ಈ ಉಚಿತ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಶಿಬಿರದ ಡೀಟೇಲ್ಸ್ ಇಲ್ಲಿದೆ ನೋಡೋಣ. ಹೀಗೆ ವೈದ್ಯರು ಜನರ ಜೊತೆ ಮಾತನಾಡುತ್ತಿರುವುದು, ಮತ್ತೊಂದೆಡೆ ನರ್ಸ್ಗಳು ಬಿಪಿ ಶುಗರ್ ಚೆಕ್ ಮಾಡುತ್ತಿರೋ ದೃಶ್ಯ ಕಂಡುಬಂದಿದ್ದು, ಕೋಲಸಂದೇಶ್ವರ ಮಠದಲ್ಲಿ ಹರಪನಹಳ್ಳಿ ತಾಲೂಕಿನ ಅರಸೀಕೆರೆಯ ಮಠದಲ್ಲಿ ಜನನಿಯೋಗ ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದವರು ನಡೆಸಿದ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ ಅನೇಕ ಜನರು ಈ ಶಿಬಿರದ ಸದುಪಯೋಗವನ್ನ ಪಡೆದುಕೊಂಡರು. ಈ ಉಚಿತ ಶಿಬಿರ ಆಯೋಜಿಸಿದ್ದ ವ್ಯವಸ್ಥಾಪಕರು ಏನೆಲ್ಲ ಚಿಕಿತ್ಸೆ ನೀಡ್ತೀವಿ ಅಂತ ಡೀಟೇಲ್ಸ್ ನೀಡಿದ್ದಾರೆ. ಬನ್ನಿ, ನೀವೇ ಕೇಳಿ. ಒಳ್ಳೆಯ ಉದ್ದೇಶದಲ್ಲಿ ಇಟ್ಕೊಂಡು ಇಲ್ಲಿ ಬಂದವರನ್ನು ಎಲ್ಲರದ್ದು ಬ್ಲಡ್ ಪ್ರೆಷರ್ ನೋಡುವಂಥದ್ದು, ವೆಯ್ಟ್ ಹೈಟ್ ನೋಡುವಂಥದ್ದು, ಶುಗರ್ ಪ್ರಾಬ್ಲಮ್ ಇದೆ ಶುಗರ್ ಟೆಸ್ಟ್ ಮಾಡುವಂಥದ್ದು ಮಾಡಿ ಅವರಿಗೆ ಏನು ಆಹಾರ ತಗೊಳ್ತಾರೆ ಅದಕ್ಕೆ ಸರಿಯಾದ ಆಹಾರ ಕೊಡುವಂಥದ್ದು, ಅಯಸ್ಕಾಂತ ಚಿಕಿತ್ಸೆ ಕೊಡುವಂಥದ್ದು, ಸೂಜಿ ಚಿಕಿತ್ಸೆ ಕೊಡ್ತೀವಿ, ಯೋಗ ಚಿಕಿತ್ಸೆ, ಪ್ರಾಣಾಯಾಮ ಹೇಳಿಕೊಡ್ತೀವಿ. ಹಾಗೆಯೇ ಬೇರೆ ಬೇರೆ ಅಂತ ಅಕ್ಯುಪ್ರೆಷರ್ ಇರ್ಬೋದು, ಅಕ್ಯುಪಂಕ್ಚರ್ ಅನ್ನು ಕೊಡ್ತೀವಿ. ಇದನ್ನೆಲ್ಲ ಕೊಟ್ಟು ಅವರಿಗೆ ಯಾವ ರೀತಿಯಲ್ಲಿ ಗುಣಪಡಿಸಬಹುದು ಅಥವಾ ಮನೆಯಲ್ಲಿ ಏನೆಲ್ಲ ಮಾಡಬಹುದು ಅಂತ ತಿಳಿ ಹೇಳ್ತೀವಿ. ಹಾಗೂ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಅನ್ನುವಂಥದ್ದು ಒಂದು ಉಚಿತವಾಗಿ ಮಾಡುವಂತಹ ಒಂದು ಸಾರ್ವಜನಿಕರಿಗೆ ಒಳ್ಳೆಯ ಉದ್ದೇಶದಲ್ಲಿ ಇಟ್ಟುಕೊಂಡು ಇಲ್ಲಿ ಬಂದವರನ್ನು ಎಲ್ಲರದ್ದು ಬ್ಲಡ್ ಪ್ರೆಷರ್ ನೋಡುವಂಥದ್ದು. ಇನ್ನು ಈ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿದ ಕೋಲಸಂತೇಶ್ವರ ಮಠದ ಸ್ವಾಮೀಜಿ ಅಂತ ಹೇಳಿದರು. ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಇವು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಹಾಗೆ ಆರೋಗ್ಯವೇ ನಮ್ಮ ಜೀವನದ ದೊಡ್ಡ ಸಂಪತ್ತು. ಹೀಗಾಗಿ ಇಂದಿನ ಯುವ ಪೀಳಿಗೆ ಹೇಗಿರಬೇಕು ಅಂತ ಶ್ರೀಗಳು ಕೆಲ ಕಿವಿ ಮಾತುಗಳನ್ನಾಡಿದರು. ಯೋಗ ಮಾಡ್ರಿ, ಧ್ಯಾನ ಮಾಡ್ರಿ, ಇವೆಲ್ಲವನ್ನ ಬಹಳಷ್ಟು ಸರಳವಾಗಿ ಸಹಜವಾಗಿ ತಿಳಿಸಿಕೊಡ್ಲಿಕ್ಕಾಗಿದೆ ನಮ್ಮ ಡಾಕ್ಟರ್ ರಮೇಶ್ ಅವರು ಇವತ್ತು ಈ ಭಾಗದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಸೇತಕ, ಹಿರಿಯರಿಗೂ ಸೇತಕ ಮಂಡೆ ನೋವು, ಅದು ಇದು ಬಹಳಷ್ಟು ಕಾಯಿಲೆಗಳು ಇರ್ತವೆ. ಆ ದಿಸೆಯಲ್ಲಿ ಅವರಿಗೆ ಸಮೀಪದಲ್ಲಿರುವಂತಹ ಒಂದು ಜನನಿ ಆಸ್ಪತ್ರೆಯಿಂದ ಸಾರ್ವಜನಿಕವಾಗಿ ಸಮಾಜಕ್ಕಾಗಿ ಹಿರಿಯರಿಗಾಗಿ ಈ ಸೇವೆ ಸಲ್ಲಿಸಿ ಈ ಸೇವೆ ಉಪಯೋಗ ಆಗಲಿ ಎನ್ನುವಂತ ಉದ್ದೇಶದಿಂದ ಈ ಆಸ್ಪತ್ರೆಗೆ ಇದನ್ನು ಮಾಡಿದ್ದಾರೆ. ಅದಕ್ಕೆ ಅದರ ಸದುಪಯೋಗವನ್ನ ಭಾರತೀಯ ಸಂಸ್ಕೃತಿಯ ಒಂದು ಸನಾತನ ಇದೆಯನ್ನತೆ ಅದರಗಳಿಗೆ ನಾವು ಒಲವು ಕೊಡಬೇಕು ಹೊರತು ಪಾಶ್ಚಿಮಾತ್ಯ ಇದು ಬೇಡ ಅನ್ನುವಂತ ಮಾತುಗಳನ್ನು ಹೇಳಿದ ಜೊತೆಯಲ್ಲಿ ಮತ್ತೆ ದುಶ್ಚಟಗಳಿಗೆ ಬಹಳಷ್ಟು ಬಲಿಯಾಗುವಂತ ವಿದ್ಯಾರ್ಥಿಗಳು ನೋಡ್ತಾ ಇದ್ದೇವೆ. ಆಮೇಲೆ ತಂದೆ ತಾಯಿಗಳಿಗೆ ಕೀರ್ತಿಯನ್ನು ತರಬೇಕು, ಹೆಸರನ್ನ ತರಬೇಕು. ಅದಕ್ಕೆ ಅಂತ ಒಂದು ವಿದ್ಯಾರ್ಥಿಗಳಾಗಲಿ ಆ ಎಲ್ಲ ಇದನ್ನ ನೀವು ಸದುಪಯೋಗ ಮಾಡ್ಕೊಳ್ರಿ. ನಿಮ್ಮಲ್ಲಿ ಇರುವಂತ ಈಗೆಲ್ಲ ಹೆಣ್ಮಕ್ಳು ಇರ್ಬೋದು, ಗಂಡು ಮಕ್ಳು ಇರ್ಬೋದು, ಏನೋ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರ್ತದೆ. ಅವ್ರನ್ನ ಸಹಿತ ಇವತ್ತು ಡಾಕ್ಟರ್ ಹತ್ರ ಹೇಳ್ಕೊಂಡಾಗ ನೀವು ಯಾವ್ದಾರ ಪ್ರಾಣಾಯಾಮ ಮಾಡ್ರಿ ಅಥವಾ ಯೋಗ ಮಾಡ್ರಿ ಅಥವಾ ಆಸನಗಳನ್ನ ಹಾಕ್ರಿ ಅಥವಾ ಪ್ರಕೃತಿಯಲ್ಲಿರುವಂತಹ ಶರೀರಕ್ಕೆ ವ್ಯಾಯಾಮ ಕೊಡ್ರಿ ಅನ್ನುವಂತ ಅನೇಕ ಮಾಹಿತಿಗಳನ್ನು ಹೇಳಲಿಕ್ಕಾಗಿನೇ ಆ ಸಿಬ್ಬಂದಿ ಬಂದಿದ್ದಾರೆ. ಅದರ ಉಪಯೋಗ ನೀವು ಪಡೆದುಕೊಡ್ರಿ ಅನ್ನುವಂತ ಮಾತುಗಳನ್ನು ಹೇಳಿ, ಆರೋಗ್ಯ ಅನ್ನೋದು ಬಹಳ ಮುಖ್ಯ. ನಾವು ಈಗ ವಯಸ್ಸಲ್ಲಿ ಚಿಕ್ಕ ವಯಸ್ಸು ಇರ್ಬೋದು, ಮುಂದೆ ಬರ್ತಾ 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 ನಮಗೆ 40 ವರ್ಷ, 45 ವರ್ಷ, 50 ವರ್ಷ ಆದಂಗೆ ಒಂದೊಂದು ರೀತಿ ಒಂದೊಂದು ದಿವಸಕ್ಕೆ ಒಂದೊಂದು ಸರಿ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇರ್ತವೆ. ಆ ರೀತಿಯನ್ನ ನಮ್ಮ ಈ ಒಂದು ಏನು ಜನನಿ ಯೋಗ ಹಾಸ್ಪಿಟಲ್ ಅನ್ನ ನಿರ್ಮಾಣ ಮಾಡಿರ್ತಕ್ಕಂಥ ನಮ್ಮ ಇಲ್ಲೇ ಪಕ್ಕದ ಗ್ರಾಮದಲ್ಲೇ ಇರೋದು ಅಂತ ಇಲ್ಲೇ ಆಗಲಿ ಆಗಿರ್ಬೋದು, ಪ್ರತಿಯೊಂದು ಇರ್ತಕ್ಕಂಥ ಪಾರ್ಟ್ಸ್ಗಳು ಏನಿದಾವಲ್ಲ ಬಹಳ ಇಂಪಾರ್ಟೆಂಟ್. ಆರೋಗ್ಯದ ಬಗ್ಗೆ ಬಹಳ ಜವಾಬ್ದಾರಿಯಿಂದ ಕಾಪಾಡ್ಕೊಳ್ರಿ. ಮನೆಯಲ್ಲಿ ತಂದೆ ತಾಯಿಗಳನ್ನ ಎಲ್ಲರೂ ಆರೋಗ್ಯವಾಗಿ ಎಚ್ಚರದಿಂದ ನೋಡ್ಕೊಂಡು ನಾವೆಲ್ಲರೂ ಆರೋಗ್ಯಕರವಾಗಿರಣ್ರಿ ಅಂತ ಹೇಳಿ, ಇದೇ ರೀತಿ ನಮ್ಮ ಈ ಒಂದು ಜನನಿ ಯೋಗ ಪ್ರಕೃತಿ ಚಿಕಿತ್ಸೆ ಆಸ್ಪತ್ರೆಯವರು ಒಳ್ಳೊಳ್ಳೆ
ಒಂದು ಕಾರ್ಯಕ್ರಮಗಳನ್ನು ಕೊಟ್ಕೊಂತ ಬರ್ತಾ ಇದ್ದಾರೆ. ಇನ್ನೂ ಹೆಚ್ಚೆಚ್ಚು ಆ ಒಂದು ಸಂಸ್ಥೆ ಹೆಚ್ಚಾಗಿ ಬೆಳೆಯಲಿ ಅಂತ ಹೇಳಿ ನಮ್ಮ ಸ್ವಾಮೀಜಿಯವರ ಆಶೀರ್ವಾದ ಹಾಸ್ಪಿಟಲ್ ಮೇಲೆ ಇರಲಿ, ನಿಮ್ಮ ಮೇಲೆ ಇರಲಿ, ನಮ್ಮ ಮೇಲೆ ಇರಲಿ ಅಂತ ಹೇಳಿ ನನಗೆ ಕರೆಸಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಒಂದು ಧನ್ಯವಾದ ಮುಗಿಸ್ತೀನಿ. ಜೈ ಹಿಂದ್, ಜೈ